ಸೌದತ್ತಿಯಲ್ಲಿ ಆಟೋ ಚಾಲಕರ ದರ್ಪು, ಬಸ್ ಸಂಚಾರಕ್ಕೆ ಅಡ್ಡಿ, ಭಕ್ತರಿಗೂ ವ್ಯಾಪಾರಿಗಳಿಗೂ ಕಿರಿಕಿರಿ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ಚಾಲಕರ ಮನಬಂದಂತೆ ವಾಹನ ನಿಲುಗಡೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬರುವ ಸಾವಿರಾರು ಭಕ್ತರನ್ನು ಕರೆದುಕೊಂಡು ಹೋಗುವ ಆತುರದಲ್ಲಿ ಆಟೋ ಚಾಲಕರು ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಿದ್ದು, ಇದರಿಂದ ಬಸ್ಗಳ ಸುಗಮ ಸಂಚಾರಕ್ಕೆ ತೀವ್ರ ಅಡ್ಡಿಯಾಗುತ್ತಿದೆ. ಇದರ ಪರಿಣಾಮವಾಗಿ ಬಸ್ಗಳು ಸರಾಗವಾಗಿ ಓಡಲು ಅಸಾಧ್ಯವಾಗುತ್ತಿದೆ. ಪ್ರಯಾಣಿಕರಿಗೆ ತೊಂದರೆ ಉಂಟಾಗಿದೆ. ಸ್ಥಳೀಯ ವ್ಯಾಪಾರಸ್ಥರಿಗೆ ದಿನನಿತ್ಯ ಕಿರಿಕಿರಿ ಹೆಚ್ಚಾಗಿದೆ. ಸ್ಥಳೀಯರು ಮತ್ತು ವ್ಯಾಪಾರಿಗಳು ಆರೋಪಿಸುವಂತೆ ಈ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಹೇಳಲಾಗುತ್ತದೆ. ಆದ್ದರಿಂದ ತಕ್ಷಣವೇ ಕೆಎಸ್ಆರ್ಟಿಸಿ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ನಿಯಮಬದ್ಧ ವಾಹನ ನಿಲುಗಡೆ ವ್ಯವಸ್ಥೆ ಜಾರಿಗೊಳಿಸಿ ಸಾರ್ವಜನಿಕರಿಗೆ ಹಾಗೂ ಭಕ್ತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಸುಪ್ರೀಂ ಟಿವಿ ಮೂಲಕ ಒತ್ತಾಯಿಸಿದ್ದಾರೆ. ಏನು ಸಮಸ್ಯೆ ಏನಂತಿಲ್ಲ ಸವತ್ತಿ ಬಸ್ ಸ್ಟ್ಯಾಂಡ್ನಾಗ ನಿಮ್ಗೆ? ಸರ್, ಬಸ್ ಸ್ಟಾಪ್ನಿಂದ ಸಮಸ್ಯೆ ರೀ. ಪ್ಲಸ್ ಇವರು ಆಟೋದವ್ರು ಏನು ಮಾಡ್ತಾರೆ, ಬಂದ ರೋಡಿಗೆ ಟ್ರಾಫಿಕ್ ಮಾಡ್ತಾರೆ. ಹಾಂ, ರೋಡಿಗೆ ಪ್ಲಸ್ ಹೂವಿನ ಅಂಗಡಿ, ಹಣ್ಣಿನ ಅಂಗಡಿಯವರು, ಬೀದಿ ವ್ಯಾಪಾರಸ್ಥರು ಏನದಲ್ಲ, ಇಷ್ಟು ರೋಡಿಗೆ ಬಂದಿದ್ದಾರೆ. ಹಾಂ, ರೋಡಿಗೆ ಅರ್ಧ ರೋಡಿಗೆ ಹೊರಕ್ಕೆ ಬಂದರೆ ಪ್ಲಸ್ ಈ ಕಡೆ ಅಂಗಡಿ ಹಚ್ಚೋರಿಗೆ ಅವ್ರಿಗೆ ಜಾಗ ಇರ್ತಲ್ಲ. ಇವ್ರ ಕಡೆಯಿಂದ ಏನೈತಿ, ಬಸ್ ಸ್ಟಾಪ್ ಕಡೆಯಿಂದ ಅಂದರೆ ಯಾರು ಸೆಕ್ಯೂರಿಟಿ ಇಲ್ಲ. ಯಾರು KSRTC ಅವ್ರು ಯಾರು ಸೆಕ್ಯೂರಿಟಿ ನಿಲ್ಲಿಸೋದಲ್ಲ? ನಿಲ್ಲಿಸಿಲ್ಲ. ಹಾಂ ಹಾಂ. ಮತ್ತು ಇದು ಪೊಲೀಸ್ ಠಾಣೆಯಿಂದ ಬುಧವಾರ ದಿನ ಒಬ್ಬರನ್ನ ನಿಲ್ಲಿಸ್ತಾರೋ, ವಾರಕ್ಕೆ ಒಂದಿನ ಅಷ್ಟೇ ಬರ್ತಾರೆ. ಉಳ್ಕ ದಿನ ಡೈಲಿ ಹಿಂಗೆ ಟ್ರಾಫಿಕ್. ಡೈಲಿ ಇದೇ ಟ್ರಾಫಿಕ್ನಾಗ ಎಲ್ಲ ಸೌಂಡು, ಕಿರಿಕು, ಧೂಳು. ಟ್ಯಾಕ್ಟರ್ದವ್ರು ಬರ್ತಾರೋ, ಎಲ್ಲ ಬರ್ತಾರೋ. ಆಟೋದವ್ರಿಂದ ಸಮಸ್ಯೆ ಭಾಳ. ಆಟೋದವ್ರಿಗೆ ನಿರ್ದಿಷ್ಟವಾಗಿ ಒಂದು ಬೇರೆ ಕಡೆ ಒಂದು ಸ್ಥಾನ ಕಲ್ಪಿಸ್ಕೊಡ್ಬೇಕಂತ ಹೇಳ್ತೀರಿ ನೀವು? ಅಂದ್ರೆ ರೋಡ್ ಕ್ಲಿಯರ್ ಆಗ್ತೈತಿ. ರೋಡ್ ಕ್ಲಿಯರ್ ಆಗುತ್ತೆ. ಅಂದರೆ ಇದು ಬೀದಿ ವ್ಯಾಪಾರಸ್ಥರಲ್ಲ, ಅವ್ರನ್ನ ಸ್ವಲ್ಪ ಹಿಂದ್ಗಡೆ ಹಾಕೋದು. ಇದು ಡೈಲಿ ಹಿಂಗೇನ? ಯಾವಾಗ ಆಗತ್ತೆ ಹಿಂಗೆ? ಮಂಗಳವಾರ, ಶುಕ್ರವಾರ, ಸಂಡೇ. ಮಂಗಳವಾರ, ಶುಕ್ರವಾರ, ಸಂಡೇ, ಬುಧವಾರ ಇಷ್ಟಿದೆ. ಒಟ್ಟು KSRTC ಅವ್ರು ಯಾವುದೇ ರೀತಿ ಸೆಕ್ಯೂರಿಟಿ ಇಟ್ಟಿಲ್ಲ. ಪೊಲೀಸ್ ಠಾಣೆಯಿಂದ ಬುಧವಾರ ದಿನ ಅಷ್ಟೇ ಬರ್ತಾರೆ. ಅದರಿಂದ ಈ ರೀತಿ ಒಟ್ಟು ಡೈಲಿ 10 ನಿಮಿಷಕ್ಕೊಮ್ಮೆ ಹಂಗೆ ಹಾರ್ನ ಹೊಡೆದು ಇದೇ ರೀತಿ ಇರೋದು. ಇಲ್ಲಿಂದ ನಾವು ಲಿಂಗ ಸರ್ಕಲ್ಗೆ ಹೋಗ್ಬೇಕಾದ್ರೆ ಕಡಿಮೆ ಅಂದ್ರೆ ಒಂದು 20 ನಿಮಿಷ ಬೇಕಾಗೈತಿ. ಇಲ್ಲೇ ಎಷ್ಟು ಮೀಟ್ರ್ ಆಗುತ್ತೆ ಅದು? ಇದು ಒಂದು 300 ಮೀಟ್ರ್ ಆಗ್ಬೋದು. 300 ಮೀಟ್ರ್ ಅರ್ಧ ತಾಸು ಬೇಕೇನ್ರಿ? ಅರ್ಧ ತಾಸು ಬೇಕು. 6 ಮಿನಿಟ್ ಟ್ರಾಫಿಕ್ ಆಕತಿ. 6 ಮೀಟ್ರ್ ಬೇಕಾಗೈತಿ. ಬಸ್ಸಿಗೆ ಹೋಗಕ್ಕೆ ಜಾಗ ಬಿಡ್ತಿಲ್ಲ ಅವನು. ಕಳಿಸ್ತಾ ಇದ್ದಾರೆ. ಅದು ಅವರೇ ಸ್ವತಃ ಆಗಿರ್ತಾರೆ. ಬೇರೆ ರಸ್ತೆ ಕಾಮಗಾರಿ ಯಾವುದೂ ಇಲ್ಲ. ಅದು ರಸ್ತೆ ಕಾಮಗಾರಿ ಇಲ್ಲ ಅಂದರೂ ಬ್ಯಾರಿಕೇಡ್ ಹಾಕಿದಾರೆ. ಅದನ್ನ ಯಾರು ಹಾಕಿದಾರ? ಗೊತ್ತಿಲ್ಲ. ಹಾಂ, ಓಕೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.